ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಉಸಿರಾದ ನೀ ಜೀವಕ್ಕೆ ಕಥೆಯ 37ನೇ ಅಧ್ಯಾಯವನ್ನು ಶುರು ಮಾಡೋಣ. ಆರು, ನಂಗೆ ಗೊತ್ತು ನನ್ನಿಂದ ನಿನಗೆ ತುಂಬ ವಿಚಾರಗಳಲ್ಲಿ ಬೇಸರ ಆಗಿದೆ, ನೋವಾಗಿದೆ ಅಂತ. ಆದರೆ ಈಗ ಅದೆಲ್ಲದಕ್ಕೂ ನಾನೇ ಪರಿಹಾರ ಕೊಡೋಣ ಅಂತ ನಿನ್ನ ಹುಡುಕಿ ಬಂದರೆ ಈ ನನ್ನ ಮಗ ನಿನ್ನ ಜೊತೆಗೆ ಮಾತಾಡೋಕ್ಕೂ ಬಿಡ್ತಾ ಇಲ್ಲ. ಏನು ಗೊತ್ತಾ ಆರು, ಅವತ್ತೊಂದಿನ ಇವನೇ ನನ್ನ ಹತ್ರ ಬಂದು ನಿನಗೀಗಲೂ ಆರು ಅಂದರೆ ಇಷ್ಟ ಅಲ್ವಾ, ನೀನು ಯಾಕೆ ಅವಳನ್ನ ಮದುವೆ ಆಗಬಾರ್ದು ಅಂತ ಕೇಳ್ದ. ಓಜು ಹೇಳಿದ ಮಾತು ನನಗೂ ಸರಿ ಅನ್ನಿಸ್ತು. ಗೌತಮಿ ಜೊತೆಗೆ ಮದುವೆ ಫಿಕ್ಸ್ ಆದಾಗಿಂದ ಅವಳ ಕೋಪ ಎದುರಿಸೋಕ್ಕಾಗದೆ ಅವಳ ಹಿಂದೆ ಮುಂದೆ ಓಡಾಡ್ತಾ ಅವಳನ್ನು ಪುಸಲಾಯಿಸ್ತಾ ನರ್ಕ ಅನುಭವಿಸಿದ್ದೇ ಆಯಿತು. ಇನ್ನೂ ಅವಳನ್ನು ಮದುವೆ ಆದರೆ ನನ್ನ ಕಥೆ ದೇವರಿಗೆ ಪ್ರೀತಿ. ಅದಕ್ಕೆ ಓಜು ಹೇಳಿದ ಹಾಗೆ ನಾನು ನಿನ್ನ ಮದುವೆ ಆದರೆ ಜೀವನದಲ್ಲಿ ಪ್ರೀತಿ ನೆಮ್ಮದಿ ಕಾಣಬಹುದು ಅಂತ ಯೋಚನೆ ಮಾಡಿದೆ. ಆದರೆ ನಿನ್ನ ಬದುಕಲ್ಲಿ ಅದೊಂದು ಶನಿ ಇದೆಯಲ್ಲ, ಅದನ್ನು ನೀನು ಆಶ್ರಮಕ್ಕೋ ಇಲ್ಲ ಹಾಸ್ಟೆಲ್ಗೋ ಸೇರಿಸಿದ್ರೆ ನಾನು ನೀನು ಆರಾಮಾಗಿ ಹೊಸ ಲೈಫ್ ಸ್ಟಾರ್ಟ್ ಮಾಡಬಹುದು ಅಂತ ಯೋಚಿಸಿ ಅದನ್ನೇ ಓಜಸ್ಗೆ ಹೇಳಿದ್ರೆ ಹುಚ್ಚನ ಹಾಗೆ ಕೋಪ ಮಾಡಿಕೊಂಡು ನನಗೆ ರಕ್ತ ಬರೋ ಹಾಗೆ ಹೊಡೆದುಬಿಟ್ಟ. ಇದೇ ಕಾರಣಕ್ಕೆ ಇವನ ಜೊತೆಗಿನ ಬಿಸ್ನೆಸ್ ಒಪ್ಪಂದನ ಮುರ್ಕೊಂಡೆ. ನೀನೇ ಹೇಳು ಆರು, ನಾನು ಹೇಳಿದ್ರಲ್ಲಿ ಏನಾದರೂ ತಪ್ಪಿದ್ಯಾ? ಯಾವನೋ ಮೋಸಗಾರನ ಪಿಂಡ ಅದು. ನಿತಿನ್ ಮಾತು ಮುಗಿಯೋ ಮೊದಲೇ ಅವನ ಮುಖಕ್ಕೆ ಪಂಚ್ ಮಾಡಿದ ಓಜಸ್. ರಾಸ್ಕಲ್, ನೀನು ಆರು ಬಗ್ಗೆ ಒಳ್ಳೊಳ್ಳೆ ಮಾತಾಡ್ತಾ ಇದ್ದದ್ದು ಅವಳ ಮೇಲೆ ಇವತ್ತಿಗೂ ನಿನಗೆ ಫೀಲಿಂಗ್ಸ್ ಇದೆ ಅಂತ ಹೇಳಿದ ಕೇಳಿ ನೀನು ಆರುನ ಮದುವೆ ಮಾಡಿಕೊಂಡ್ರೆ ಇನ್ಮುಂದೆ ಆದರೂ ಅವ್ರ ಜೀವನದಲ್ಲಿ ಖುಷಿಯಾಗಿರ್ತಾರೆ, ಹಾಗೆ ಚಿಂಟು ಮರಿಗೂ ಅಪ್ಪನ ಪ್ರೀತಿ ಸಿಗುತ್ತೆ ಅಂದ್ಕೊಂಡ್ರೆ ಆ ಮಗು ಬಗ್ಗೆ ಅದೆಷ್ಟು ಕೇವಲವಾಗಿ ಮಾತಾಡಿಬಿಟ್ಟೆ. ಅದೇ ಕಾರಣಕ್ಕೆ ಅವತ್ತು ನಿನಗೆ 4 ಬಾರಿಸಿ ವಾರ್ನ್ ಮಾಡಿದ್ದು. ಯಾವುದೇ ಕಾರಣಕ್ಕೂ ಚಿಂಟು ಬಗ್ಗೆ ಹಗುರವಾಗಿ ಮಾತಾಡಬೇಡ ಅಂತ ಅವತ್ತೇ ಹೇಳಿದ್ದೆ ತಾನೆ. ಆದರೆ ನಿನಗೇಲಿದೆಲ್ಲ ಅರ್ಥ ಆಗುತ್ತೆ. ನೀನು ನಿನ್ನಮ್ಮನ ಹಾಗೆ ಸ್ವಾರ್ಥಿ ಅಲ್ವಾ? ನಿತಿನ್ ಕೊರಳಪಟ್ಟಿ ಹಿಡಿದು ಮತ್ತೊಂದು ಏಟು ಹಾಕಲು ಹೋಗಬೇಕು. ಅಷ್ಟರಲ್ಲಿ ಮಗನನ್ನು ಹುಡುಕಿ ಬಂದಿದ್ದ ಕಿಶೋರಿಯವರು ಓಜಸ್ ಬಳಿಗೆ ಬಂದು ಅವನ ಕೈ ಹಿಡಿದು ನನ್ನ ಮಗನ ಕಾಲರ್ ಬಿಡು ಓಜಸ್ ಅಂತ ಕೂಗಿದ್ರು. ಬಾಲಸುಬ್ರಹ್ಮಣ್ಯ ಅವರು ತಮ್ಮ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಯವರು ವಹಿಸ್ಕೊಂಡಿದ್ದ ಮದುವೆ ಕೊನೆ ಗಳಿಗೆಯಲ್ಲಿ ನಿಂತಿದ್ದಕ್ಕೆ ಅಲ್ಲದೆ ಮದುವೆ ಮನೆಯಲ್ಲಿ ಸೀನ್ ಕ್ರಿಯೇಟ್ ಆಗಿದ್ದ ರೀತಿಯಿಂದ ಬೇಸರಗೊಂಡಿದ್ದವರು, ನಿನ್ನ ಫ್ರೆಂಡ್ ಕಿಶೋರಿ ದೊಡ್ಡ ಬಿಸ್ನೆಸ್ ವುಮೆನ್, ಅವ್ರ ಮನೆ ಫಂಕ್ಷನ್ನ ಅಚ್ಚುಕಟ್ಟಾಗಿ ನಡೆಸ್ಕೊಟ್ರೆ ನಮಗೆ ತುಂಬ ಲಾಭ ಬರುತ್ತೆ, ಹಾಗೆ ನಮ್ಮ ಹೊಸ ಪ್ರಾಜೆಕ್ಟ್ಗೆ ಅವರು ಹಣ ಇನ್ವೆಸ್ಟ್ ಮಾಡ್ತಾರೆ ಅಂತ ಈ ಹೆಂಗಸಿನ ಬಗ್ಗೆ ದೊಡ್ಡ ಬಿಲ್ಡಪ್ ಕೊಟ್ಟು ನಮ್ಮನ್ನು ಮಂಗ ಮಾಡಿದ್ದು ಅಲ್ಲದೆ ಪಾಪ ಆರುಷಿ ಇಂಥ ಅವಮಾನ ಆಗಬೇಕು ಅಂತ ನಿರೀಕ್ಷೆ ಇದ್ದ ಕಾರಣ ರಜೆ ಹಾಕಿದ್ರೆ ಕರ್ತವ್ಯ ನಿಷ್ಠೆ ಅದು ಇದು ಅಂತ ಅವಳನ್ನು ಟಾಂಟ್ ಮಾಡಿ ಮಾತಾಡಿ ಅವಳಿಗೆ ರಜೆ ತಗೊಳ್ಳೋಕ್ಕೂ ಬಿಡದೆ ಎಷ್ಟೆಲ್ಲ ಸೀನ್ ಕ್ರಿಯೇಟ್ ಆಗೋ ಹಾಗೆ ಮಾಡಿಬಿಟ್ಟೆ. ನಿಜ ಹೇಳು, ಆ ಹೆಂಗಸಿನ ಜೊತೆ ಸೇರಿಕೊಂಡು ಆರುಷಿಗೆ ಅವಮಾನ ಆಗಬೇಕು ಅಂತಲೇ ನೀನು ಹೀಗೆಲ್ಲ ಮಾಡಿದ್ದ? ಕೋಪದಲ್ಲಿ ಧ್ವನಿ ಏರಿಸಿ ಪ್ರಶ್ನೆ ಮಾಡಿದ್ರೆ ತಲೆ ಆಡಿಸಿ ತನಗೂ ಇಂದು ನಡೆದ ವಿಚಾರಕ್ಕೂ ಸಂಬಂಧನೇ ಇಲ್ಲ ಅಂತ ಸುಳ್ಳು ಹೇಳಿದ ಉಷಾ ಅವರಿಗೂ ಸಹ ಪೊಲೀಸ್ನವರೆಲ್ಲ ಬಂದು ಇಷ್ಟು ದೊಡ್ಡ ರಾಧಾಂತ ಆಗಿದ್ದಕ್ಕೆ ಮನದಲ್ಲಿ ಸಣ್ಣ ದಿಗಿಲು ಶುರುವಾಗಿದೆ. ಬಾಲಸುಬ್ರಹ್ಮಣ್ಯ ಅವರಿಗಂತೂ ಕಿಶೋರಿಯವರು ಆರುಷಿ ಬಗ್ಗೆ ಅಷ್ಟು ಜನರ ಎದುರಿಗೆ ಅವಮಾನ ಮಾಡಲು ನೋಡಿದ್ದು ನಿಜಕ್ಕೂ ಬೇಸರ ತರಿಸಿದೆ. ಅವಳಿಗೆ ರಜೆ ಮಂಜೂರು ಮಾಡದೆ ಕೆಲಸಕ್ಕೆ ಬರಲೇಬೇಕು ಅಂತ ಬಲವಂತ ಮಾಡಿ ತಾನು ತಪ್ಪು ಮಾಡಿದೆ ಅನ್ನೋ ಪಾಪ ಪ್ರಜ್ಞೆಯಲ್ಲಿ ಅವಳ ಬಳಿ ಕ್ಷಮಾಪಣೆ ಕೋರಲು ಆರುಷಿ ರೂಮ್ ಕಡೆಗೆ ಹೊರಟವರನ್ನು ಉಷಾ ಅವರು ಹಿಂಬಾಲಿಸಿದರು. ಬಾಲು, ನಾನು ಆರುಷಿ ಹತ್ರ ಮಾತಾಡಿ ಬೇಸರ ಮಾಡ್ಕೋಬೇಡ ಅಂತ ಹೇಳ್ತೀನಿ ಎಂದು ಗಂಡನ ಜೊತೆಯಾಗಿ ಬಂದವರಿಗೆ ಈಗಲೂ ಆರುಷಿ ತನ್ನ ಗಂಡನಿಗೆ ಬೇರೆ ರೀತಿಯಲ್ಲಿ ಕ್ಲೋಸ್ ಇರಬಹುದು ಅನ್ನೋ ಸಣ್ಣ ಅನುಮಾನವಂತೂ ಇದ್ದೇ ಇದೆ. ಆದರೆ ಅವರು ಆರುಷಿ ರೂಮ್ ಬಳಿಗೆ ಬರುವ ವೇಳೆಗಾಗಲೇ ಅಲ್ಲೊಂದು ಸಣ್ಣ ಕದನವೇ ಶುರುವಾಗುವ ವಾತಾವರಣ ಸೃಷ್ಟಿಯಾಗಿರುವುದನ್ನು ಕಂಡು ಬಾಲಸುಬ್ರಹ್ಮಣ್ಯ ಅವರು ಓಜಸ್ನ ಸಹಾಯಕ್ಕೆ ಬಂದವರು, ನೋಡಿ ಮೇಡಮ್, ಹೀಗೆಲ್ಲ ನನ್ನ ಗೆಸ್ಟ್ ಮೇಲೆ ಕೈ ಮಾಡೋ ಹಕ್ಕು ನಿಮಗಿಲ್ಲ. ಸಾರಿ ಓಜಸ್, ಇವರೇನೋ ತುಂಬ ಡೀಸೆಂಟ್ ಜನ ಅಂತ ನಂಬಿ ನಾನು ಮೋಸ ಹೋದೆ ಅಂತ ಹೇಳಿದವರು ಆರುಷಿ ಕಡೆಗೆ ತಪ್ಪಿತಸ್ಥ ಭಾವದಲ್ಲಿ ನೋಡಿದವರು, ಅಣ್ಣ ಅಂತ ಬರೀ ಬಾಯಿ ಮಾತಿಗೆ ಹೇಳೋದಲ್ಲ ಆರು, ನಿಜವಾಗ್ಲೂ ನನ್ನನ್ನು ಅದೇ ಸ್ಥಾನದಲ್ಲಿ ಇಟ್ಟು ನೋಡಬೇಕು ತಾನೆ. ಒಂದೇ ಒಂದು ಮಾತು, ಈ ಮದುವೆ ಗಂಡು ಬೇರೆ ಯಾರೂ ಅಲ್ಲ, ನಿನ್ನ ಸೋದರ ಮಾವನ ಮಗ ಅಂತ ಹೇಳಿದರೂ ನಾನೇ ನಿನ್ನನ್ನು ಇಲ್ಲಿಗೆ ಬಿರೋದಕ್ಕೆ ಬಿಡ್ತಾನೇ ಇರಲಿಲ್ಲ. ಮಿಸ್ಟರ್ ಓಜಸ್, ನೀವು ಈ ಹುಡುಗಿ ಸಹಾಯಕ್ಕೆ ನಿಂತ ರೀತಿನ ನಾನು ಗಮನಿಸಿದೆ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿದ್ರೆ ಆರುಷಿಯ ಮುಖದಲ್ಲಿ ಕೆಂಡದಂತಹ ಕೋಪ ತನ್ನ ಕಡೆಗೆ ಇರುವುದನ್ನು ಗಮನಿಸಿ, ಈಗ ನಾನೇನು ಮಾಡಿದೆ ಅಂತ ಈ ಕ್ಯೂಟಿ ಯಾಕೆ ನನ್ನೊಳ್ಳೆ ಸುಟ್ಟು ಬಿಡೋ ಅಂತ ನೋಡ್ತಾ ಇದ್ದಾರೆ?
ಮನದಲ್ಲೇ ಹೇಳಿಕೊಂಡು ಬಾಲಸುಬ್ರಹ್ಮಣ್ಯ ಅವರಿಗೆ, ನೀವೇ ನನಗೆ ಧನ್ಯವಾದ ಹೇಳೋ ಅವಶ್ಯಕತೆ ಇಲ್ಲ. ಎಷ್ಟೇ ಆದರೂ ಆ ಋಷಿ ನನ್ನ ಬೆಸ್ಟ್ ಫ್ರೆಂಡ್. ಅವಳ ಸಹಾಯಕ್ಕೆ ನಿಲ್ಲೋದು ನನ್ನ ಕರ್ತವ್ಯ ಅಂತ ಹೇಳಿದ್ದಲ್ಲದೆ ನಿತಿನ್ನ ತೋಳು ಹಿಡಿದು ರೂಮ್ನಿಂದ ಒಂದು ಫರ್ಲಾಂಗ್ ದೂರ ಎಳೆದುಕೊಂಡು ಬಂದವನು, ಆರು ಬಗ್ಗೆ ನಿನ್ನ ಮನಸ್ಸಿನಲ್ಲಿ ಇಷ್ಟು ದಿನ ಅದೇನೇನು ಫೀಲಿಂಗ್ ಇತ್ತೋ ಅದಕ್ಕೆಲ್ಲ ಇವತ್ತೇ ಫುಲ್ ಸ್ಟಾಪ್ ಇಟ್ಟರೆ ಸರಿ. ಇಲ್ಲಾಂದರೆ ಜೀವನದಲ್ಲಿ ಯಾಕಾದರೂ ಈ ಓಜಸ್ನ ಎದುರು ಹಾಕ್ಕೊಂಡೆ ದೇವ್ರೆ ಅಂತ ದಿನ ಒಂದೇ ಕಣ್ಣಲ್ಲಿ ಅಳಬೇಕು. ನಿನಗೆ ಅಂಥ ಸ್ಥಿತಿಗೆ ತಂದುಬಿಡ್ತೀನಿ ಮಗನೇ. ಅವಳಿಗಚ್ಚಿ ಕೋಪದ ನೋಟ ಬೀರಿ ವಾರ್ನ್ ಮಾಡಿ ಮತ್ತೆ ಆರುಷಿ ರೂಮ್ ಕಡೆ ಹೋದರೆ ಕಿಶೋರಿಯವರು ಮಗನ ಬಳಿಗೆ ಬಂದು ಮೊದಲಿಗೆ ಅವನು ಆರುಷಿ ರೂಮ್ ಹತ್ರ ಬಂದಿರೋದಕ್ಕೆ ಅವನ ಮೇಲೆ ಕೋಪ ಮಾಡಿಕೊಂಡು ಬಾಯಿಗೆ ಬಂದ ಹಾಗೆ ಬೈದು ಮರುಕ್ಷಣವೇ ಅವನ ಕೈ ಹಿಡಿದು ಗೌತಮಿ ರೂಮ್ ಕಡೆ ಕೇಳ್ಕೊಂಡು ಹೋಗಿ, ಬೇರೆ ಮನೆ ಮಾಡ್ತೀಯೋ ಇಲ್ಲ ಬೇರೆ ಗ್ರಹಕ್ಕೆ ಹೋಗ್ತೀಯೋ ಗೊತ್ತಿಲ್ಲ, ಆದರೆ ನೀನು ಮದುವೆ ಅಂತ ಆದರೆ ಅದು ಈ ಹುಡುಗಿನೇ ಹೊರತು ಆ ಮಾನಗೆಟ್ಟ ಆರುಷಿಯನ್ನಲ್ಲ. ಅದೆಷ್ಟೋ ಹೆಣ್ಣು ಮಕ್ಕಳ ಜೊತೆಗೆ ಮೋಸದ ಆಟ ಆಡಿದ ಮನುಷ್ಯನ ಅಂಶನ ತನ್ನ ಒಡಲಲ್ಲಿ ಜೋಪಾನ ಮಾಡಿ ಆ ಕ್ರಿಮಿನಲ್ ಮಗುಗೆ ಜನ್ಮ ನೀಡಿದ ಆ ಹುಡುಗಿ ಬಗ್ಗೆ ಅದ್ಯಾಕೆ ಈ ಜನ ಕನಿಕರ ತೋರಿಸಿ ಮಾತಾಡ್ತಾರೋ ನನಗಂತೂ ಗೊತ್ತಿಲ್ಲ. ಆದರೆ ಅದೇ ಮಗುನ ಮುಂದೆ ಇಟ್ಕೊಂಡು ಆ ಋಷಿ ಈ ಸಮಾಜದಲ್ಲಿ ತಲೆ ಎತ್ತಿ ಬದುಕದ ಹಾಗೆ ನಾನು ಮಾಡಲಿಲ್ಲ ಅಂದರೆ ನಾನು ನಿನ್ನಮ್ಮ ಕಿಶೋರಿನೇ ಅಲ್ಲ ಎಂದು ಹೇಳಿ ಮೊಬೈಲ್ನಲ್ಲಿ ತಮಗೆ ಪರಿಚಯ ಇರುವ ಮೀಡಿಯಾದವರಿಗೆ ಕರೆ ಮಾಡಿ ಸ್ವಲ್ಪ ಹಣದ ಆಮಿಷ ಒಡ್ಡಿ ಈಗ ಪ್ರಸ್ತುತ ಎಲ್ಲ ನ್ಯೂಸ್ ಚಾನಲ್ನಲ್ಲಿ ಬಿಸಿ ಬಿಸಿ ಸುದ್ದಿ ಆಗಿರುವ ಕಾಮುಕ ಮಹಿಮ್ ಎನ್ನೋ ವ್ಯಕ್ತಿಯ ಮೋಸದ ಜಾಲಕ್ಕೆ ಸಿಕ್ಕಿದ್ದ ಒಂದು ಹುಡುಗಿ ಆ ಋಷಿ ಮೋಸಗಾರನ ಮಗುವಿಗೆ ಜನ್ಮ ನೀಡಿದ್ದಾಳೆ. ಹೀಗೆ ಒಂದು ಕೆಟ್ಟ ರಕ್ತದ ಅಂಶವನ್ನು ಈ ಭೂಮಿಗೆ ತಂದಿದ್ದು ಎಷ್ಟು ಸರಿ ಅನ್ನೋ ತರ್ಕ ಮಾಡ್ತಾ ಈ ವಿಷಯವನ್ನು ಎಲ್ಲ ನ್ಯೂಸ್ ಚಾನಲ್ನಲ್ಲಿ ವೈರಲ್ ಆಗುವಂತೆ ಮಾಡಿ ಅಂತ ಹೇಳಿ ಕರೆ ತುಂಡರಿಸಿದ ಕಿಶೋರಿಯವರಂತೂ ಯುದ್ಧ ತಾನೇ ಗೆದ್ದಿರುವೆ ಅನ್ನುವಂತೆ ಕುಹಕವಾಗಿ ನಗುತ್ತಾ ಗೌತಮಿನ ಭೇಟಿಯಾಗೋದಕ್ಕೆ ಹೋದರು. ನಿತಿನ್ ತನ್ನ ಮಗನ ಬಗ್ಗೆ ಕೇವಲವಾಗಿ ಮಾತನಾಡಿದ್ದನ್ನು ಸಹಿಸಲಾಗದೆ ಆ ಋಷಿ ಬಹಳನೇ ನೊಂದುಕೊಂಡ್ಳು. ಚಿಂಟು ನನ್ನ ಮಗ, ಅವನನ್ನು ಶನಿ ಮೋಸಗಾರನ ಮಗ ಅಂತೆಲ್ಲ ಕರೆಯೋಕೆ ನಿತಿನ್ಗೆ ಹೇಗೆ ಮನಸ್ಸು ಬಂತು? ಮನದಲ್ಲೇ ಕೊರಗುತ್ತಾ ಇದ್ದವಳ ಕಣ್ಣಾಲಿಗಳು ತುಂಬಿಕೊಂಡ್ವು. ಮನಸ್ಸು ತಡೆಯದೆ ಅವಳ ತಂದೆಗೆ ಕರೆ ಮಾಡಿ ಚಿಂಟು ಜೊತೆಗೆ ಮಾತನಾಡಬೇಕು ಅಂತ ಹೇಳಿದ್ಲು. ತಾತನ ಕೈಯಿಂದ ಫೋನ್ ಪಡೆಯುತ್ತಲೇ, ತಾತ ಹೋಮ್ವರ್ಕ್ ಬರೆಯೋಕ್ಕೆ ಹೆಲ್ಪ್ ಮಾಡ್ತಾ ಇತ್ತು, ನಂಬರ್ ಬರೀಬೇಕು, 1 2 ಅಷ್ಟೇ ಬರೀಬೇಕು ಇವತ್ತು ಅಂತ ಮುದ್ದಾಗಿ ಹೇಳಿದ್ದ. ಮಗನ ಮಾತು ಕಿವಿ ಮೇಲೆ ಬೀಳುತ್ತಲೇ ಮನಕ್ಕೆ ತಂಪೆರೆದಂತಾಗಿ ನಸುನಕ್ಕ ಆ ಋಷಿ ಅವನನ್ನು ಗುಡ್ ಬಾಯ್ ಅಂತ ಹೊಗಳಿದ್ದೂ ಅಲ್ಲದೆ ಇವತ್ತು ರಾತ್ರಿ ತಾನು ರೆಸಾರ್ಟ್ನಲ್ಲಿ ಉಳಿದುಕೊಳ್ತಾ ಇಲ್ಲ, ಮನೆಗೆ ವಾಪಸ್ ಬರ್ತಾ ಇದ್ದೀನಿ ಅಂತ ಹೇಳಿದ್ದೇ ತಡ. ಖುಷಿಯಲ್ಲಿ ಎದ್ದು ನಿಂತ ಹುಡುಗ ಅಮ್ಮ ಬತ್ತಾಳೆ ಅಂತ ಕುಣಿಯೋಕೆ ಶುರು ಮಾಡಿದ್ದ. ಮಗು ಜೊತೆಗೆ ಮಾತನಾಡಿ ಮನಸ್ಸು ಹಗುರಾದ ನಂತರ ಆ ಋಷಿ ತನ್ನ ಬ್ಯಾಗ್ ಹಿಡಿದು ರೆಸಾರ್ಟ್ನಿಂದ ಹೊರಡಲು ಅನುವಾದಳು. ತನ್ನ ಕರ್ತವ್ಯ ಎಂಬಂತೆ ಹೊರಡೋ ಮೊದಲು ತನ್ನ ಬಾಸ್ನ ಪರ್ಮಿಷನ್ ತೆಗೆದುಕೊಂಡವಳ ಬಳಿ ಮತ್ತೊಮ್ಮೆ ಕ್ಷಮಾಪಣೆ ಕೋರಿದ ಬಾಲಸುಬ್ರಹ್ಮಣ್ಯ ಅವರಿಗೆ, ಇದರಲ್ಲಿ ನಿಮ್ಮದೇನು ತಪ್ಪಿಲ್ಲ ಸರ್, ಎಲ್ಲ ನನ್ನ ಹಣೆ ಬರಹ ಅಷ್ಟೇ ಎಂದು ಹೇಳಿದವಳ ಧ್ವನಿ ಗದ್ಗದಿತವಾಗಿತ್ತು. ಮೋಸದ ಜಾಲದಿಂದ ತಪ್ಪಿಸ್ಕೊಂಡು ತನ್ನೆಲ್ಲ ನೋವನ್ನು ನುಂಗಿಕೊಂಡು ಕಷ್ಟಪಟ್ಟು ತುಡಿದು ಮರ್ಯಾದೆಯಾಗಿ ಬದುಕು ಕಟ್ಟಿಕೊಂಡ್ರೂ ಸ್ವಂತದವರೇ ತನ್ನ ಬಗ್ಗೆ ಇಷ್ಟೊಂದು ಕೀಳಾಗಿ ಮಾತನಾಡುವಾಗ ಇನ್ನು ಹೊರಗಿನವರು ಇವಳ ಬಗ್ಗೆ ಹೇಗೆ ಮಾತಾಡ್ಕೊಳ್ಬಹುದು? ಚಿಂಟು ಜನ್ಮ ರಹಸ್ಯ ಸಮಾಜಕ್ಕೆ ಗೊತ್ತಾದರೆ ಅವನ ಕಡೆಗೆ ಜನ ಯಾವ ದೃಷ್ಟಿಯಿಂದ ನೋಡಬಹುದು? ಒಂದು ಕ್ಷಣ ತನ್ನ ಮಗನ ಭವಿಷ್ಯ ನೆನೆದವಳ ಎದೆಯಲ್ಲಿ ನಡುಕ ಹುಟ್ಟಿತ್ತು. ಆ ಋಷಿ ಮುಖ ಭಾವ ಸಪ್ಪಗಾಗಿದ್ದನ್ನು ಕಂಡು ಅವಳು ಬಹಳವೇ ನೊಂದಿದ್ದಾಳೆ ಎಂಬುದನ್ನು ಅವಳ ಬಾಸ್ ಗ್ರಹಿಸಿ ಆ ಋಷಿಗೆ ಸಾಕಷ್ಟು ಸಮಾಧಾನದ ಮಾತುಗಳನ್ನು ಹೇಳಿದರೆ ಉಷಾ ಅವರು ಸಹ ಕಾಳಜಿ ಮಾತುಗಳನ್ನು ಆಡಿ ತಮಗೆ ಬೇರೆ ಮುಖ್ಯ ಕೆಲಸಗಳಿವೆ ಅನ್ನೋ ನೆಪ ಹೇಳಿ ಮನೆಗೆ ಹೊರಟುಬಿಟ್ರು. ಕಿಶೋರಿಯವರ ಮೇಲೆ ಪೊಲೀಸ್ನವರ ಕಣ್ಣಿದೆ ಅನ್ನೋದು ತಿಳಿದಾಗಿನಿಂದ ಆ ಹೆಂಗಸಿನ ಸಹವಾಸವೇ ಬೇಡ ಅನ್ನೋ ತೀರ್ಮಾನಕ್ಕೆ ಬಂದು ಬಿಟ್ಟಿರುವರು ಉಷಾ. ಆ ಋಷಿ ತನ್ನ ಸ್ಕೂಟಿ ಪಾರ್ಕ್ ಮಾಡಿದ್ದ ಜಾಗಕ್ಕೆ ಹೋದರೆ ಅವಳನ್ನೇ ಹಿಂಬಾಲಿಸಿದ ಓಜಸ್, ಆರು ನಾನು ಬರ್ತೀನಿ ಕಣ್ರಿ ಅಂತ ಹೇಳಿ ಅವಳನ್ನೇ ಹಿಂಬಾಲಿಸಿದರೆ ಅವನ ಪರಿಚಯವೇ ಇಲ್ಲ ಅನ್ನೋ ಹಾಗೆ ತನ್ನ ಪಾಡಿಗೆ ತಾನು ಮುಂದೆ ನಡೆದು ಸ್ಕೂಟಿ ಸ್ಟಾರ್ಟ್ ಮಾಡಿ ಹೊರಡಲು ನೋಡಿದ್ರೆ ಅವಳನ್ನು ಅಡ್ಡಗಟ್ಟಿದ ಓಜಸ್, ಈ ಥರ ಸುಮ್ಮನೆ ಕೋಪ ಮಾಡಿಕೊಂಡ್ರೆ ದೇವರು ಮೆಚ್ತಾನಾರು? ಸಪ್ಪೆ ಮುಖ ಮಾಡಿಕೊಂಡು ಕೇಳಿದ್ದ. ನನ್ನ ಪಾಡಿಗೆ ನಾನು ಹೇಗೋ ಜೀವನ ನಡೆಸ್ಕೊಂಡು ಹೋಗ್ತಾ ಇದ್ದರೆ ಇವಳನ್ನು ಮದುವೆ ಆಗಿ ಒಂದು ಬಾಳು ಕೊಡು, ಇವಳ ಮಗನಿಗೆ ಅಪ್ಪನ ಪ್ರೀತಿ ಕೊಡು ಅಂತ ಆ ನಿಮ್ಮ ಸ್ನೇಹಿತನ ಹತ್ರ ಹೋಗಿ ಹೇಳಿದ್ದೀರಲ್ಲ, ಇದನ್ನು ಯಾವ ದೇವರು ಮೆಚ್ತಾನೆ ಚಂದ್ರ?
ನಾನೇ ನಿಮ್ಮ ಹತ್ರ ಯಾವತ್ತಾದರೂ ಹೇಳ್ಕೊಂಡಿದ್ನಾ ನನಗೊಬ್ಳಿಗೆ ಜೀವನ ಮಾಡೋಕ್ಕೆ ಕಷ್ಟ ಆಗ್ತಾ ಇದೆ, ನನಗೊಬ್ಬ ಜೀವನ ಸಂಗಾತಿ ಅವಶ್ಯಕತೆ ಇದೆ, ನನ್ನ ಚಿಂಟುಗೆ ಅಪ್ಪನ ಪ್ರೀತಿ ಅಗತ್ಯ ಇದೆ ಅಂತ? ಛೇ, ನಿಮ್ಮನ್ನು ನಿಜಕ್ಕೂ ನನ್ನ ಒಳ್ಳೆ ಫ್ರೆಂಡ್ ಅಂತ ನಂಬಿದ್ದಕ್ಕೆ ಒಳ್ಳೆ ಉಡುಗೊರೆ ಕೊಟ್ರಿ. ಯಾರ ಎದುರಿಗೆ ನಾನು ನನ್ನ ಮನೆಯವರು ಯಾವತ್ತೂ ತಲೆ ಬಾಗಬಾರ್ದು ಅಂತ ಅಂದ್ಕೊಂಡಿದ್ವೋ ಅವನ ಹತ್ರ ನನ್ನ ಮದುವೆ ವಿಷಯ ಮಾತಾಡಿ ಅವನ ಬಾಯಲ್ಲೇ ನನ್ನ ಮಗನ ಬಗ್ಗೆ ಕೆಟ್ಟ ಮಾತುಗಳನ್ನು ಕೇಳೋ ಹಾಗೆ ಮಾಡಿಬಿಟ್ರಲ್ಲ ಚಂದ್ರ. ಇದೊಂದು ವಿಷಯಕ್ಕೆ ನಾನು ನಿಮ್ಮನ್ನು ಎಂದಿಗೂ ಕ್ಷಮಿಸಲ್ಲ ಎಂದು ಹೇಳಿ ತನ್ನ ಪಾಡಿಗೆ ಹೊರಟು ಬಿಟ್ಟ ಆರುಷಿಯನ್ನು ನೋಡ್ತಾ ತನ್ನ ಹಿಂದೆಲೆ ಕೆದರಿಕೊಂಡವನು, 3 ಹೊತ್ತು ನನ್ನ ಬಾಲ್ಯದ ಪ್ರೀತಿ ಮೊದಲ ಕ್ರಶ್ ಅಂತ ಬಾಯಿ ಬಡ್ಕೋತಾ ಇದ್ನಲ್ಲ, ಅದಕ್ಕೆ ಅವನಿಂದ ಚಿಂಟುಗೆ ತಂದೆ ಪ್ರೀತಿ ಸಿಗುತ್ತೆ, ಹಾಗೆ ಆರುನ ಅವನು ಚೆನ್ನಾಗಿ ನೋಡ್ಕೋತಾನೆ ಅನ್ನೋ ಆಸೆಯಲ್ಲಿ ಮದುವೆ ಪ್ರಸ್ತಾಪ ಮುಂದಿಟ್ಬಿಟ್ಟೆ. ಆದರೆ ಚಿಂಟು ವಿಷಯದಲ್ಲಿ ಅವನು ಇಷ್ಟೊಂದು ಸಣ್ಣತನ ತೋರಿಸಬಹುದು ಅಂತ ನಾನು ಖಂಡಿತ ಎಣಿಸಿರಲಿಲ್ಲ. ಹೋಗಲಿ ಬಿಡು, ಅಮ್ಮ ಹೇಳೋ ಹಾಗೆ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತಾರಲ್ಲ, ಹಾಗೆ ಈ ಕಪ್ಪೆ ಬುದ್ಧಿ ನಿತಿನ್ ಆರುಯಿಂದ ದೂರ ಇರೋದೇ ಒಳ್ಳೆಯದು ಎಂದು ಹೇಳಿಕೊಂಡು ಬೈಕ್ ಸ್ಟಾರ್ಟ್ ಮಾಡಿಕೊಂಡು ತನ್ನ ಮನೆಯತ್ತ ಹೊರಟವನ ಮೊಬೈಲ್ ಒಂದೇ ಸಮನೆ ಸದ್ದು ಮಾಡ್ತಿತ್ತು. ಯಾರ ಕಾಲ್ ಅಂತ ನೋಡಲು DSP ಶ್ರವಣ್ ಕುಮಾರ್ ಬೈಕ್ನ ಪಕ್ಕಕ್ಕೆ ಪಾರ್ಕ್ ಮಾಡಿ ಕರೆ ಸ್ವೀಕರಿಸಿ ಮಾತನಾಡಿದ ಓಜಸ್ಗೆ ಶ್ರವಣ್ ಅವರು ತಿಳಿಸಿದ ವಿಷಯ ಕೇಳಿ ಒಂದು ಕ್ಷಣ ನಿಂತ ನೆಲವೇ ಕುಸಿದ ಅನುಭವ ಆಯಿತು. ಸರ್, ನೀವು ಹೇಳಿದ ನಿಜನಾ? ನಂಬಲು ಅಸಾಧ್ಯ ಅನ್ನುವಂತೆ ಪ್ರಶ್ನೆ ಮಾಡಿದ್ರೆ ಶ್ರವಣ್ ಅವರು ದೀರ್ಘ ಉಸಿರನ್ನು ಹೊರದಬ್ಬಿ, ನಿಮ್ಮ ಹತ್ರ ಜೋಕ್ ಮಾಡ್ಕೊಂಡು ಕೂರೋಕ್ಕೆ ನಾನೇ ನಿಮ್ಮ ಆತ್ಮೀಯ ಸ್ನೇಹಿತ ಅಲ್ಲ, ಅಥವಾ ಬಾಲಿಶವಾಗಿ ಕತೆ ಹೇಳ್ಕೊಂಡು ಕೂರೋ ವಯಸ್ಸು ನನ್ನದಲ್ಲ. ನೋಡಿ ಮಿಸ್ಟರ್ ಓಜಸ್, ಇಷ್ಟು ವರ್ಷದಲ್ಲಿ ಯಾವ ಕೇಸ್ ವಿಷಯದಲ್ಲೇ ಆಗಲಿ ನಾನು ಯಾವ ವ್ಯಕ್ತಿಗೂ ವೈಯಕ್ತಿಕವಾಗಿ ಸಹಾಯ ಮಾಡಿದವನೇ ಅಲ್ಲ. ಆದರೆ ಆರುಷಿ ವಿಷಯದಲ್ಲಿ ಬರೀ ಕೇಸ್ ಸಾಕ್ಷಿ ಅಂತ ಉಳಿಯೋಕ್ಕಾಗ್ತಿಲ್ಲ. ಆ ಹೆಣ್ಣು ಹುಡುಗಿಯ ನೋವಿನ ಕಥೆಯನ್ನು ಕೇಳಿದ ಮೇಲೆ ನನಗೆ ಕೇವಲ ಪೊಲೀಸ್ ಅಧಿಕಾರಿಯಾಗಿ ನಡ್ಕೊಳ್ಳೋಕ್ಕಾಗ್ತಿಲ್ಲ. ಮಾನವೀಯ ದೃಷ್ಟಿಯಿಂದ ನನಗೆ ತಿಳಿದು ಬಂದ ವಿಷಯನ ನಿಮಗೆ ಹೇಳ್ತಾ ಇದ್ದೀನಿ. ನಾನೇ ಏನಾದರೂ ಮಾಡೋಣ ಅಂದರೆ ಖಾಕಿ ಧರಿಸಿದ ಭೂಪನಿಂದ ತಾರತಮ್ಯ ಅಂತ ಬಾಯಿಗೆ ಬಂದ ಹಾಗೆ ನ್ಯೂಸ್ನಲ್ಲಿ ಹೆಡ್ಲೈನ್ಸ್ ಹಾಕ್ಕೊಂಡು ವಿಷಯನ ಇನ್ನೂ ದೊಡ್ಡದು ಮಾಡಿಬಿಡ್ತಾರೆ. ಇನ್ನು ಈ ವಿಷಯನ ಆರುಷಿ ಅವರಿಗೆ ತಿಳಿಸೋಣ ಅಂದರೆ ಈಗಾಗಲೇ ಪಾಪ ಅವರು ಸಾಕಷ್ಟು ನೋವು ಅವಮಾನ ಅನುಭವಿಸಿದ್ದಾರೆ. ಅದಕ್ಕೆ ಅವರ ವೆಲ್ವಿಷರಾದ ನಿಮಗೆ ವಿಷಯ ತಿಳಿಸೋಣ ಅಂತ ಫೋನ್ ಮಾಡಿದೆ. ನೋಡಿ ಮಿಸ್ಟರ್ ಓಜಸ್, ಈ ತೊಂದರೆಯನ್ನು ಯಾವುದೇ ಕಾಂಟ್ರವರ್ಸಿ ಆಗದ ಹಾಗೆ ಹೇಗೆ ಸಾಲ್ವ್ ಮಾಡ್ತಿರೋ ಅಂತ ನೋಡಿ. ನನ್ನ ಸಹಾಯ ಏನಾದರೂ ಬೇಕಿದ್ದಲ್ಲಿ ಯಾವಾಗ ಬೇಕಾದರೂ ನನ್ನ ಕಾಲ್ ಮಾಡಬಹುದು. ಆದರೆ ನೆನಪಿರಲಿ, ಕಾನೂನಿನ ಚೌಕಟ್ಟಿನ ಒಳಗೆ ಮಾತ್ರನೇ ನಾನು ನಿಮಗೆ ಸಹಾಯ ಮಾಡೋಕ್ಕಾಗೋದು ಎಂದು ಹೇಳಿ ಕರೆ ಕಟ್ ಮಾಡಿದ್ರೆ ಓಜಸ್ಗೆ ಆ ಕ್ಷಣಕ್ಕೆ ಏನು ಮಾಡಬೇಕು ಅನ್ನೋದು ತೋಚದಾಯಿತು. ಈ ಹಿಂದೆ ಆರುಷಿ ಜೊತೆಗೆ ಹೋಗಿದ್ದ ಟೀ ಸ್ಟಾಲ್ಗೆ ಬಂದವನು ಮಸಾಲಾ ಟೀ ಆರ್ಡರ್ ಮಾಡಿ ಕುಡಿತಾ ಶ್ರವಣ್ ಹೇಳಿದ ಸಮಸ್ಯೆಯನ್ನು ಹೇಗೆ ಬಗೆಹರಿಸಬಹುದು ಅನ್ನೋ ಯೋಚನೆ ಮಾಡ್ತಾ ಇದ್ದವನಿಗೆ ಒಂದು ಉಪಾಯ ಹೊಳಿತು. ಆದರೆ ಅದನ್ನು ಕಾರ್ಯರೂಪಕ್ಕೆ ತರೋದು ಹೇಗೆ? ಕೂತಲ್ಲೇ ಮನದಲ್ಲಿ ಪೂರ್ತಿ ಯೋಜನೆ ಹಾಕಿಕೊಂಡ ಓಜಸ್ ಅದಾಗಲೇ 4 ಲೋಟ ಟೀ ಹೊಟ್ಟೆಗಿಳಿಸಿದ್ದ. ಸಮಯ ನೋಡಿದ್ರೆ ಇನ್ನೂ ರಾತ್ರಿ 9 ಗಂಟೆ. ತನ್ನ ಯೋಜನೆಯನ್ನು ಕಾರ್ಯರೂಪಕ್ಕೆ ತರಲು ತಡವೇನೂ ಆಗಿಲ್ಲ ಅಂತ ಮೊದಲಿಗೆ ತನ್ನ ತಂದೆ ನಂಜಪ್ಪ ಅವರಿಗೆ ಕರೆ ಮಾಡಿ ಎಲ್ಲ ವಿಷಯ ಹೇಳಿದ್ದ. ನೋಡು ಮಗನೇ, ಒಂದು ಹೆಣ್ಣಿನ ಬದುಕು ನಿನ್ನ ಈ ಕೃತ್ಯದಿಂದ ಹಸನಾಗುತ್ತೆ ಅಂದರೆ ನನ್ನ ಪೂರ್ಣ ಪ್ರಮಾಣದ ಬೆಂಬಲ ನಿನಗಿದ್ದೇ ಇದೆ. ಇನ್ನು ನಿನ್ನಮ್ಮನ ಬಗ್ಗೆ ಈ ಚಿಂತೆ ಮಾಡಬೇಡ. ಮೇಲ್ನೋಟಕ್ಕೆ ಅವಳು ತಕರಾರು ಮಾಡೋ ಹಾಗೆ ಕಂಡ್ರೂ ಅವಳು ಮಾತ್ರ ಮಾತೃ ಹೃದಯ ಹೆಚ್ಚು ಹೊತ್ತು ಹಠ ಸಾಧಿಸೋದಿಲ್ಲ. ಚಂದ್ರ, ನಿಜಕ್ಕೂ ನಿನ್ನ ಬಗ್ಗೆ ಹೆಮ್ಮೆ ಆಗ್ತಾ ಇದೆ. ಹೆಣ್ಣು ಮಕ್ಕಳ ಬಗ್ಗೆ ವಿಪರೀತ ಕೆಟ್ಟ ಧೋರಣೆ ಬೆಳೆಸ್ಕೊಂಡಿದ್ದ ನನ್ನ ಮಗ ಇವತ್ತು ಒಂದು ಹೆಣ್ಣಿನ ಮರ್ಯಾದೆ ಬಗ್ಗೆ ಯೋಚಿಸ್ತಾ ಇದೆಯಾ ಅಂದರೆ ನಾವು ನಿನ್ನ ಸಾಕು ಬೆಳೆಸೋದ್ರಲ್ಲಿ ಸೋತಿಲ್ಲ ಅಂತಾಯಿತು ಎಂದು ಹೇಳಿ ನಾಳೆ ಬೆಳಗ್ಗೆಯೇ ತಾವು ಬೆಂಗಳೂರಿಗೆ ಬರುವುದಾಗಿ ತಿಳಿಸಿ ಫೋನ್ ಇಟ್ಟರು. ಮನೆ ತಲುಪಿದ ಓಜಸ್ ಬಟ್ಟೆ ಬದಲಿಸಿ ಫ್ರೆಶ್ ಅಪ್ ಆಗಲು ಬಚ್ಚಲು ಮನೆ ಹೊಕ್ಕಿದ್ದೇ ತಡ. ಕನ್ನಡಿಯಲ್ಲಿ ತನ್ನ ಪ್ರತಿಬಿಂಬವನ್ನು ನೋಡಿ ತನ್ನ ಕೆನ್ನೆಯನ್ನು ಸವರಿಸಿಕೊಂಡು ನಸುನಕ್ಕ. ಅವತ್ತು ಕೋಪಕ್ಕೆ ಆರು ಮೇಡಮ್ 1 ಕೆನ್ನೆಗೆ ಮಾತ್ರ ಉಡುಗೊರೆ ಕೊಟ್ಟಿದ್ರು. ಇನ್ನೂ ನಾನು ಈಗ ಮಾಡೋಕ್ಕೆ ಹೋಗ್ತಾ ಇರೋ ಕೆಲಸದಿಂದ ಅದೆಷ್ಟು ಉಡುಗೊರೆ ಕೊಡ್ತಾರೋ ತನ್ನಲ್ಲೇ ಹೇಳಿಕೊಂಡು ಕುಮಾರ್ ಅವರಿಗೆ ಕರೆ ಮಾಡಿ ತನ್ನ ಮನೆಗೆ ಕರೆಸಿಕೊಂಡ. ಆಗಲೇ ತಡವಾಗಿದೆ. ಪಾಪ ಹುಡುಗ ಏನೂ ತಿಂದಿರಲ್ಲ. ಸಂಜೆ ನಡಿಬೇಕಾಗಿದ್ದ ಆರತಕ್ಷತೆ ಕಾರ್ಯಕ್ರಮ ಮುರಿದು ಬಿತ್ತು ಅನ್ನೋ ವಿಷಯ ಆರು ತಿಳಿಸಿದ್ಲಲ್ಲ ಅಂತ ಬಾಕ್ಸ್ಗೆ ಊಟ ಹಾಕ್ಕೊಂಡು ಬಂದಿದ್ದ ಕುಮಾರ್ ಅವರು ಓಜಸ್ಗೆ ಆಗಲೇ ತಡವಾಗಿದೆ, ಊಟ ಮಾಡಿ ಆಮೇಲೆ ಕೂತು ಮಾತಾಡೋಣ ಅಂತ ಹೇಳಿದ್ರೆ ಒಪ್ಪಿಗೆ ಕೊಟ್ಟು ಸ್ವಲ್ಪವೂ ಸಂಕೋಚ ಪಡದೆ ಬಾಕ್ಸ್ನಲ್ಲಿದ್ದ ಅಷ್ಟು ಊಟ ಮಾಡಿ ಮುಗಿಸ್ದ. ಅಡುಗೆ ಮನೆಗೆ ಎದ್ದು ಹೋಗಿ
ಹಾಗೆ ಬಾಕ್ಸ್ ತೊಳೆದಿಟ್ಟು ಬಂದವನು ಕುಮಾರ್ ಅವರನ್ನು ಯಾವ ಕಾರಣಕ್ಕೆ ತನ್ನ ಮನೆಗೆ ಕರೆಸ್ಕೊಂಡಿದ್ದು ಅನ್ನೋ ವಿಚಾರನ ಪೂರ್ತಿಯಾಗಿ ಹೇಳ್ತಾ ಇದ್ದಂತೆ ಮೊದಲಿಗೆ ಭಾವುಕರಾದ ಕುಮಾರ್ ಅವರು, ನನ್ನ ಮಗಳಿಗೆ ಯಾಕೆ ಯಾವಾಗಲೂ ದೇವರು ಒಂದಿಲ್ಲೊಂದು ರೀತಿಯಲ್ಲಿ ಪರೀಕ್ಷೆ ಮಾಡ್ತಾನೆ ಇರ್ತಾನೆ ಅಂತ ಹೇಳಿ ಕಂಬನಿ ಮಿಡಿದರೆ, ಅವರ ಪಕ್ಕ ಬಂದು ಕೂತ ಓಜಸ್ ಟೀಪಾಯಿ ಮೇಲಿದ್ದ ಟಿಶ್ಯೂ ಪೇಪರ್ ಒಂದನ್ನು ಅವರೆಡೆಗೆ ಚಾಚಿ, ನಾನು ಹೇಳಿದ್ದು ಪೂರ್ತಿ ಕೇಳಿಸ್ಕೊಂಡಿಲ್ಲ ಅನಿಸುತ್ತೆ ನೀವು. ನಾನು ನಿಮಗೆ ಸಮಸ್ಯೆ ಮಾತ್ರ ಹೇಳಿಲ್ಲ ಅಂಕಲ್, ಅದ್ರ ಹಿಂದೆಯೇ ಸಮಸ್ಯೆಗೆ ಪರಿಹಾರ ಏನು ಅನ್ನೋದನ್ನು ಹೇಳಿದ್ದೀನಿ ತಾನೆ, ಮತ್ತೆ ಕಣ್ಣೀರು ಯಾಕೆ ಅಂತ ಕೇಳಿದ್ರೆ ಪೇಲವ ಮುಖ ಮಾಡಿದ ಕುಮಾರ್ ಅವರು, ನನ್ನ ಮಗಳಿದೆ ಕೊಪ್ಪಲ್ಲ ಓಜಸ್, ಅವಳು ಹಠಮಾರಿ, ತಾನು ಬೇಕಾದರೆ ಯಾವುದಾದ್ರೊಂದು ದಾರಿ ಹುಡುಕೊಂಡು ಈ ಸಮಾಜನ ಎದುರಿಸ್ತೀನಿ ಅಂತ ಹೇಳ್ತಾಳೆ ಹೊರತು ನೀನು ಹೇಳಿದ ಕೆಲಸ ಮಾಡಲ್ಲ. ಬೇಸರದ ನಿಟ್ಟುಸಿರು ಬಿಟ್ಟು ಹೇಳಿದರು. ಕುಮಾರ್ ಅವರ ಮಾತಿಗೆ ನಗುತ್ತಾ ಎದ್ದು ನಿಂತ ಓಜಸ್, ಒಂದು ಗಾದೆ ಮಾತಿದೆ ಅಂಕಲ್, ಕೇಳಿದ್ದೀರಾ? ಕೋಳಿ ಕೇಳಿ ಮಸಾಲೆ ಅರಿತಾರ ಅಂತ ಹೇಳಿದ್ರೆ ಕುಮಾರ್ ಅವರಿಗೆ ಓಜಸ್ ಏನು ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ ಅನ್ನೋದು ಅರ್ಥ ಆಗಿತ್ತು. ಹಾಗೆ ನೋಡೋಕೋದ್ರೆ ನೀನು ನಮಗೆ ತಿಂಗಳ ಹಿಂದೆ ಪರಿಚಯ ಆದ ವ್ಯಕ್ತಿ, ಇಷ್ಟು ಕಡಿಮೆ ಸಮಯದಲ್ಲೇ ನಮ್ಮ ಬಗ್ಗೆ ಇಷ್ಟೊಂದು ಯೋಚಿಸ್ತಾ ಇದೆಯಾ ಅಂದರೆ ನನಗೇನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಓಜಸ್. ಆರುಷಿ ಹಾಗೆ ಚಿಂಟು ಬಗ್ಗೆ ನೀವು ಯೋಚಿಸ್ತಾ ಇರೋ ರೀತಿ ಸರಿಯೇ, ಆದರೆ ಅವರಿಗಾಗಿ ನೀನು ಯಾಕಪ್ಪ ನಿನ್ನ ಜೀವನ ಹಾಳು ಮಾಡ್ಕೊಳ್ತಾ ಇದ್ದೀಯಾ? ಅತೀವವಾದ ಸಂಕೋಚ ತುಂಬಿತ್ತು ಕುಮಾರ್ ಅವರ ಮಾತುಗಳಲ್ಲಿ. ಆದರೆ ಅವರ ಯಾವ ಪ್ರಶ್ನೆಗೂ ಉತ್ತರ ಕೊಡುವ ಮೂಡ್ನಲ್ಲಿ ಇಲ್ಲದ ಓಜಸ್, ನಾಳೆ ಶುಕ್ರವಾರ, ಒಳ್ಳೆ ದಿನ ಅಲ್ವಾ ಅಂಕಲ್, ಬೆಳಗ್ಗೆ ಬೇಗನೆ ನಿಮ್ಮ ಮನೆಯವರೆಲ್ಲ ರೆಡಿ ಇರಿ. ನಮ್ಮ ಮೇಡಮ್ ಟೆರರ್ ಅಂತ ಗೊತ್ತು, ನನ್ನ ಪ್ಲ್ಯಾನ್ಗೆ ಅವರು ಒಪ್ಪಿಗೆ ಕೊಡೋದಿಲ್ಲ ಅಂತಲೂ ಗೊತ್ತು, ಆದರೆ ಆರುಷಿ ಮತ್ತು ನಮ್ಮ ಚಿಂಟು ಮರಿ ಈ ಸಮಾಜದಲ್ಲಿ ತಲೆ ಎತ್ತಿ ಬದುಕಬೇಕು ಅಂದರೆ ನನಗೀಗ ಸದ್ಯಕ್ಕಿರೋದು ಇದೊಂದೇ ದಾರಿ. ಅಂಕಲ್, ಐ ಪ್ರಾಮಿಸ್, ನಾನು ಈಗ ಯಾವುದೇ ತೀರ್ಮಾನ ತಗೊಂಡ್ರೂ ಅದು ಆರು ಸಂತೋಷಕ್ಕೆ ಹೊರತು ನನ್ನ ಸ್ವಾರ್ಥಕ್ಕೇನೂ ಅಡಗಿಲ್ಲ ಅಂತ ಹೇಳಿದವನ ಎದುರಿಗೆ ಕೈ ಮುಗಿದು ನಿಂತು ಬಿಟ್ಟರು ಕುಮಾರ್. ಅವರ ಭಾವುಕತೆ ಯಾಕಾಗಿ ಅನ್ನೋದನ್ನು ಅರಿತಿರುವ ಓಜಸ್ ಅವರ ಕಣ್ಣು ತೊಡೆದು ಸಮಾಧಾನ ಮಾಡಿ ಕಳುಹಿಸಿಕೊಟ್ಟವನ ಮನದ ತುಂಬ ಅರಿಯದ ತಳಮಳ. ನಾನು ಮಾಡ್ತಾ ಇರೋ ಕೆಲಸ ಒಳ್ಳೆಯದೇ ತಾನೇ? ಆರುಗೆ ನನ್ನಿಂದ ಹರ್ಟ್ ಆಗಲ್ಲಲ್ವಾ? ತನ್ನ ರೂಮ್ ಸೇರಿ ಹಾಸಿಗೆ ಮೇಲೆ ಅಡ್ಡಾಗಿರುವ ಓಜಸ್ ಸೂರು ದಿಟ್ಟಿಸುತ್ತಾ ಮಲಗಿದ್ರೂ ನಾಳೆ ಬೆಳಗ್ಗೆ ಇವನ ಬದುಕಲ್ಲಿ ಹೊಸ ಅಧ್ಯಾಯ ಶುರು ಆಗೋದ್ರಲ್ಲಿದೆ ಅನ್ನೋ ಸಂತೋಷಕ್ಕೋ ಅಥವಾ ಆತಂಕಕ್ಕೋ ನಿದ್ರೆ ಇವನ ಹತ್ತಿರ ಸುಳಿಯುತ್ತಲ್ಲ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು. ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.